ನಮ್ಮ ಜೊತೆಗೆ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್, ನಮ್ಮ ಡಾರ್ಲಿಂಗ್ ರಾಘವೇಂದ್ರ ಭಟ್, ರಘು ಭಟ್ ಅವರಿದ್ದಾರೆ. ಏನ್ ಇವನ್ ನನಗೆ ನನ್ನ ಡೇಟ್ ಬೇಕಾಗಿರುತ್ತೆ, ನಿಮಗೆ ನಾನು ಬ್ಯುಸಿ ಇರ್ತೀನಿ, ನನಗೆ ನನ್ನ ಡೇಟ್ ತೊಗೊಳೋದಕ್ಕೆ ನೀವು ನನ್ನನ್ನು ಯಾವ ರೀತಿ ಕನ್ವಿನ್ಸ್ ಮಾಡ್ತೀರಾ? ಫಸ್ಟ್ ಕೇಳ್ತೀವಿ, ನೀವು ಡೇಟ್ ಕೊಟ್ಟಿಲ್ಲ ಅಂದ್ರೆ ನಾಳೆ ನಿಮ್ಮನ್ನು ಅವಾಯ್ಡ್ ಮಾಡ್ತೀವಿ ಅಂತ ಹೇಳ್ತೀವಿ. ಅವಾಗ ಆಟೋಮೆಟಿಕಲಿ ನೀವೇ ಕೊಡ್ತೀರಾ ಆ ಡೇಟ್. ಈಗ ಒಂದೇ ಪ್ರೊಡಕ್ಷನ್ ಹೌಸ್ ಅಲ್ಲಿ 2 ಸೀರಿಯಲ್ ಮಾಡ್ತಾ ಇರ್ತೀನಿ ಅಂತ ಇಟ್ಕೊಳ್ಳಿ, ಅವಾಗ ಅವ್ರಿಗೂ ಬೇಕು ನಿಮಗೂ ಬೇಕು, ಅವಾಗ ಏನ್ ಮಾಡ್ತೀರಾ? ಇವಾಗ ವಾಯ್ಸ್ ಯಾರ್ದು ಸ್ಟ್ರಾಂಗ್ ಇರುತ್ತೆ ಅವ್ರಿಗೆ ಫಸ್ಟ್ ಸಿಕ್ಬಿಡ್ತದೆ. ನಾನು ನೋಡ್ತಾ ಇರ್ತೀನಿ ಸೆಟ್ಟಿಗೆ ಬಂದಾಗೆಲ್ಲ, ಯಾವಾಗ ಬಂದ್ರೂ ಹಿಂಗೆ ಬೈಕಲ್ಲಿ ಹಿಂಗೆ ಹೋಗ್ತೀರಾ, ಒಂದು ಚೀಲಗಟ್ಟಲೆ ತರಕಾರಿ ತಗೊಂಡ್ಬರ್ತೀರಾ. ನಿಮ್ಮ ಮನೆಗೆ ಯಾವತ್ತಾದ್ರೂ ರೇಷನ್ ತಗೊಂಡೋಗಿದ್ದೀರಾ? ಇಲ್ಲ ತಗೊಂಡೋಗಿ. ಮತ್ತೆ ಸೆಟ್ಟಿಗೆ ಯಾಕೆ ತಗೊಂಡ್ಬರ್ತೀರಾ? ಇದು ಕೆಲಸ. ನಿಮಗೆ ಈ ಶ್ರಾವಣಿ ಸುಬ್ರಹ್ಮಣ್ಯ ಸೆಟ್ ಅಲ್ಲಿ ಅತಿ ಇಷ್ಟವಾದ ನಟ ನಟಿಯರು ಯಾರು? ಪಕ್ಕದವ್ರು ಬಿಟ್ಬಿಟ್ಟು ಬೇರೆಯವ್ರನ್ನೆಲ್ಲ ಹೇಳಿ ಪ್ಲೀಸ್ ದಯವಿಟ್ಟು. ನೀವೇ, ನೀವು ಡಾರ್ಲಿಂಗ್ ಅಂದ್ಮೇಲೆ ಡಾರ್ಲಿಂಗ್. ನಟರಲ್ಲಿ ಅವನು ಅಂತ ಮಾತ್ರ ಹೇಳ್ಬೇಡಿ, ಹೇಳಲೇಬೇಕು, ಇಲ್ಲಾಂದ್ರೆ ಡಿಲೀಟ್ ಮಾಡ್ಬಿಡ್ತಾರೆ. ಸಾಕು ಕಟ್ ಮಾಡೋದು. ಪ್ರೊಡಕ್ಷನ್ ಹೌಸ್ ತುಂಬಾ ಒಳ್ಳೆ ಪ್ರೊಡಕ್ಷನ್ ಹೌಸ್. ತುಂಬಾ ನಾನು 10 ಪ್ರೊಡಕ್ಷನ್ ಹೌಸ್ ಅಲ್ಲಿ ವರ್ಕ್ ಮಾಡಿದ್ದೀನಿ. ಅದೆಲ್ಲದಕ್ಕಿಂತ ಇದು ತುಂಬಾ ಚೆನ್ನಾಗಿದೆ, ಅತ್ಯುತ್ತಮ. 5 ಸ್ಟಾರ್ ರೇಟಿಂಗ್. ಸೂಪರ್. ಆಮೇಲೆ ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ನಲ್ಲಿ ಇತ್ತೀಚೆಗೆ ಹೊರಗಡೆ ಹೋದಾಗ, ಅಂದ್ರೆ ಆರ್ಟಿಸ್ಟ್ಗಳಾಗಿ ನಮ್ಮನ್ನ ಗಮನಿಸ್ತಾರೆ, ಗುರುತಿಸ್ತಾರೆ. ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ನಿಮ್ಮನ್ನ ಯಾರು ಗೊತ್ತಿಲ್ಲ. ನಾನು ನಿಮ್ಮನ್ನ ಎಲ್ಲರೂ ಗುರುತಿಸೋ ತರ ಮಾಡ್ತೀನಿ ನೋಡಿ. ನಾಳೆಯಿಂದ ದ ಸೂಪರ್ ಹಿಟ್ ಶೋ ಶ್ರಾವಣಿ ಸುಬ್ರಹ್ಮಣ್ಯದ ನಂಬರ್ 1 ಪ್ರೊಡಕ್ಷನ್ ಮ್ಯಾನೇಜರ್ ರಘು ಭಟ್ರು. ಥ್ಯಾಂಕ್ ಯು. ಆಲ್ ದ ವೆರಿ ಬೆಸ್ಟ್ ರಘು ಭಟ್ರೆ. ಹಿಂಗೆ ನಿಮ್ಮ ಮ್ಯಾನೇಜರು ಮತ್ತೆ ಮ್ಯಾನೇಜರ್ ಅಂದ್ರೆ